ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬಿಜೆಪಿಯ ಪ್ರತಿಭಟನೆ. ಅಹೋರಾತ್ರಿ ಧರಣಿ ಬಿಜೆಪಿಯ ಪ್ರತಿಭಟನೆ. ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದು ಮೌರ್ಯ ಸರ್ಕಲ್ ಬಳಿ, ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಭೂಮಿಯನ್ನ ಮಾರಾಟ ಮಾಡಬಾರದು, ಸರ್ಕಾರ ತನ್ನ ನಿರ್ಧಾರದಿಂದ ವಾಪಸ್ ಪಡ್ಕೊಳ್ಬೇಕು ತನ್ನ ನಿರ್ಧಾರವನ್ನ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಈಗ ಆಲ್ರೆಡಿ ಅಹೋರಾತ್ರಿ ಧರಣಿ ಕೂಡ ಮುಗಿದೋಗಿದೆ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಇರುತ್ತೆ, ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಪೃಥ್ವಿ, ಏನು ಮೈತ್ರಿ ಸರ್ಕಾರ ಒಂದು ಜಿಂದಾಲ್ ಕಂಪನಿಗೆ ಸುಮಾರು ಅಕ್ರಮವಾಗಿ ಒಂದು ಭೂಮಿಯನ್ನ ಪರಬಾರೆ ಮಾಡ್ತಿದ್ದಾರೆ. ಈ ಒಂದು ಭೂಮಿ ಪರಬಾರೆಯನ್ನ ವಿರೋಧಿಸಿ ಈಗ ಬಿಜೆಪಿ ನಾಯಕರು ಕಳೆದ ಒಂದು 2 ದಿನಗಳಿಂದ ಒಂದು ಅಹೋರಾತ್ರಿ ಧರಣಿಗೆ ಒಂದು ಕರೆ ಕೊಟ್ಟಿದ್ರು. ಮತ್ತೆ ಈಗಾಗಲೇ 1 ದಿನ ಪೂರೈಸಿದರೆ ಮತ್ತೆ ನಿನ್ನೆ ಸಾಕಷ್ಟು ಜೋರಾಗಿ ಒಂದು ಪ್ರತಿಭಟನೆ ಮತ್ತೆ ಧರಣಿ ನಡೆದಿತ್ತು. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೆ ಈಗಾಗಲೇ ಸಾಕಷ್ಟು ಬಿಜೆಪಿ ನಾಯಕರು ಈಗಾಗಲೇ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಜಮಾಯಿಸಿರುವಂತದ್ದು. ಮತ್ತೆ ರಾತ್ರಿಯೂ ಸಹ ಇಲ್ಲೇ ಒಂದು ವಾಸ್ತವ್ಯ ಹೂಡಿ ಒಂದು ಪ್ರತಿಭಟನೆ ಒಂದು ಕಾವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಈಗ ನಮ್ಮ ಜೊತೆ ಈ ಒಂದು ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಏನು ಬಿಜೆಪಿ ಮುಖಂಡರಾದಂತ ಮತ್ತೆ ಮಾಜಿ ಗೃಹ ಸಚಿವರಾದಂತಹ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರನ್ನೇ ಕೇಳಬಹುದು, ಇವತ್ತು ಯಾವ ರೀತಿ ಒಂದು ಪ್ರೊಟೆಸ್ಟ್ ಇರುತ್ತೆ ಅಂತ ಹೇಳಿ. ಸರ್, ಇವತ್ತು ಯಾವ ರೀತಿ ಪ್ರತಿಭಟನೆ ಇರುತ್ತೆ ಮತ್ತೆ ಏನೆಲ್ಲ ಒಂದು ರೂಪರೇಷೆ ಇದೆ ಸರ್? ಇವತ್ತು ಕೂಡ ನಾವು ಧರಣಿಯನ್ನ ಮುಂದುವರಿಸ್ತಾ ಇದ್ದೀರಿ. ಯಾಕೆಂದ್ರೆ ನನ್ನ ಕ್ಯಾಬಿನೆಟ್ ಅಲ್ಲಿ ಇಷ್ಟೆಲ್ಲ ವಿರೋಧದ ಮಧ್ಯೆ ಜನ ವಿರೋಧ, ಜನತಾದಳದ ಹಿರಿಯರು ಮುಖಂಡರು ವಿರೋಧ, ಕಾಂಗ್ರೆಸ್ಸಿನ ಹಿರಿಯರು ಮುಖಂಡ ವಿರೋಧ, ಕ್ಯಾಬಿನೆಟ್ ಅಲ್ಲೇ ಕೆಲವು ಸಚಿವರು ವಿರೋಧ, ಇಷ್ಟೆಲ್ಲ ವಿರೋಧದ ಮಧ್ಯೆ ಅವ್ರಿಗೆ ಕೊಡ್ತಾ ಇದ್ದಾರೆ, ಲ್ಯಾಂಡ್ ಕೊಡಕ್ಕೆ ಹೊರಟಿದ್ದಾರೆ, ಅದಕ್ಕೊಂದು ಸಬ್ ಕಮಿಟಿ ಮಾಡಿದ್ದಾರೆ. ಅಂದರೆ ಇವರೆಲ್ಲ ಪ್ರೀ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಇವರು ಹಿಂದೆ ಬರೋ ಥರ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಧರಣಿಯನ್ನು ಮುಂದುವರಿಸ್ತೀರಿ. ಇವತ್ತೂ ಕೂಡ ಧರಣಿ ಮಾಡ್ತೀರಿ. ನಾಳೆ ಮುಖ್ಯಮಂತ್ರಿಗಳು ಎಲ್ಲಿರ್ತಾರೋ ನೋಡ್ತೀರಿ, ವೆಸ್ಟ್ ಎಂಡೋ ಅಥವಾ ಸೌತ್ ಎಂಡೋ ಎಲ್ಲಿರ್ತಾರೋ ಗೊತ್ತಿಲ್ಲ, ಇಲ್ಲಾಂದ್ರೆ ಕಾವೇರಿಯಲ್ಲಿರ್ತಾರೋ ಕೃಷ್ಣಾದಲ್ಲಿರ್ತಾರೋ ಎಲ್ಲೋ ಗೊತ್ತಿಲ್ಲ, ಅಲ್ಲೂ ಎಲ್ಲಿರ್ತಾರೋ ಅಲ್ಲಿಗೆ ಆ ಕಡೆ ಮುತ್ತಿಗೆಯನ್ನ ಹಾಕ್ತೇನೆ. ಸರ್, ಮತ್ತೆ ಈಗಾಗಲೇ ನಿನ್ನೆ ಒಂದು ಸಭೆಯಲ್ಲಿ ಒಂದು ಉಪ ಸಮಿತಿಯನ್ನು ಸಹ ರಚನೆ ಮಾಡಿದ್ದಾರೆ. ಇದರಿಂದ ಎಲ್ಲೊಂದ್ ಕಡೆ ಒಂದು ಭೂಮಿ ಪರಬಾರೆಯನ್ನ ತಡಿಬಹುದು ಅನ್ಸುತ್ತಾ, ಅಥವಾ ಮತ್ತೆ ಏನಾದ್ರು ಇವರು ಅದನ್ನ ಭೂಮಿ ಕೊಡೋದಕ್ಕೋಸ್ಕರ ಈ ಒಂದು ಉಪ ಸಮಿತಿ ರಚನೆ ಮಾಡಿದ್ದಾರೆ ಅನ್ಸುತ್ತೆ ಸರ್? ಭೂಮಿ ಕೊಡಕ್ಕೋಸ್ಕರನೇ ಮಾಡಿರೋದು, ಉಪಸಮಿತಿ ಅವಶ್ಯಕತೆನೇ ಇಲ್ಲ. ಏನ್ ಬೇಕಾಗಿದೆ ಇವಾಗ? ಜಿಂದಾಲ್ ಕೊಡಕ್ಕೆ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಉಪಸಮಿತಿ ಮಾಡಿ ಏನ್ ಮಾಡ್ತಾರೆ? ಇವಾಗ ಧರಣಿ ಮಾಡ್ತಾವ್ರೆ ಬಿಜೆಪಿಯರು. ಇವಾಗ ಕೊಟ್ರೆ ಸ್ವಲ್ಪ ಬಿಜೆಪಿಯರು ಗಲಾಟೆ ಮಾಡ್ತಾರೆ. ಯಾಕೆ ಅವ್ರಿಗೆ ಸ್ಕೋಪ್ ಕೊಡಬೇಕು? 1 ತಿಂಗಳು ಬಿಟ್ಟು ಕೊಡೋಣ ಅಂತ ಅಷ್ಟೇ. ಇದು ಟೈಮ್ ಪಾಸ್ ಕಳ್ಳೆಕಾಯಿ ತಿಂತಾರಲ್ಲ, ಆ ಟೈಮ್ ಪಾಸ್ ಕಳ್ಳೆಕಾಯಿ, ಹಂಗೆ ಕಳ್ಳೆಕಾಯಿ ತಿನ್ನೋ ತರ ಮಾಡಿದ್ದಾರೆ ಅಷ್ಟೇ. ಸರ್, ಈಗಾಗಲೇ ಒಂದು ಜಿಂದಾಲ್ಗೆ ಈ ರೀತಿ ಭೂಮಿ ಕೊಡುವಂತ ಹಂತದಿಂದಲೂ ಸಹ ಬಿಜೆಪಿ ಹೋರಾಟ ಮಾಡ್ತಿದೆ. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಮೈತ್ರಿ ಸರ್ಕಾರದ ಪಕ್ಷದಲ್ಲೇ ಕೆಲವು ನಾಯಕರು ಅಪಸ್ವರವನ್ನು ಎತ್ತಿದ್ದಾರೆ. ಈಗ ಮುಂದೆ ಏನಾದರೂ ಭೂಮಿ ಕೊಟ್ಟಿದ್ದಾದಲ್ಲಿ ನಂತರದ ಒಂದು ಹೋರಾಟ ಯಾವ ರೀತಿ ಇರುತ್ತೆ? ಮೈತ್ರಿ ಸರ್ಕಾರದಲ್ಲಿರುವಂತ ಸ್ವಲ್ಪ ಜನ ಅಲ್ಲ, ಬಹಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ಗಲಾಟೆ ಮಾಡ್ತಾ ಇದ್ದಾರೆ, ಪಕ್ಷದ ವೇದಿಕೆಯಲ್ಲೂ ಗಲಾಟೆ ಮಾಡ್ತಾ ಇದ್ದಾರೆ. ಯಾಕೆ ಕೊಡಬೇಕು? ಅವರೇ ನೆಂಟ್ರ ಅಂತ. ಮತ್ತೆ ಉದ್ಯೋಗ ಸೃಷ್ಟಿ, ಎಷ್ಟು ಜನ ಕೊಟ್ಟಿದ್ದಾರೆ ಉದ್ಯೋಗ ತೋರಿಸ್ಬಿಡಿ ಅದರಲ್ಲಿ. ಈಗ 100 ಜನಕ್ಕೆ 90% ಜನ ಕನ್ನಡಿಗರಿಗೆ ಕೊಟ್ಬಿಟ್ಟಿದ್ರೆ ನಾವು ಇದನ್ನ ಒಪ್ಕೊಬೇಕು. ಯಾರು ಕೊಟ್ಟಿದ್ದಾರೆ ಕನ್ನಡಿಗರಿಗೆ? ಇದುವರೆಗೂ 50 ಸರಿ ಕೇಳಿದಿರಿ ಕೊಡಿ ಅಂತ, ಇದುವರೆಗೂ ಅವ್ರು ಕೊಟ್ಟಿಲ್ಲ. ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೊಡಲ್ಲ. ಈಗ 11,000 ಎಕರೆ ಇದೆ, ಅದನ್ನೇನ್ ಮಾಡಿದೀರಾ ಅಂತ ಹೇಳಿ ಅಂದ್ರೆ ಅದನ್ನು ಹೇಳಲ್ಲ. ನೀವೇ ಯೋಚನೆ ಮಾಡಿ. ಇದು ಪೃಥ್ವಿ, ಏನು ಮಾಜಿ ಗೃಹ ಸಚಿವರಾದಂತಹ ಆರ್ ಅಶೋಕ್ ಅವರು ಹೇಳ್ತಿರುವಂತದ್ದು. ಇವತ್ತು ಹೋರಾಟವನ್ನು ತೀವ್ರಗೊಳಿಸ್ತೀವಿ, ಮತ್ತೆ ಇದನ್ನ ಕೊನೆ ಒಂದು ಕಾಣಿಸೋ ತನಕ ಇದನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.